ವಿರುದ್ಧದಲ್ಲೂ ನಿಂತನಲ್ಲ ಆ ಲಂಗುಲಗಾವಿಲ್ಲದ ಬಡವ ಕ್ರಾಂತಿವೀರ. ಎಲ್ಲ ರಂಗದಲ್ಲೂ ನನದೇ ಗೆಲುವೆಂದು ನಾಯಿಯಂತೆ ಬರುತ್ತಿರುವವನ ಬಾಯಿಗೆ ಶಬ್ದವಿದೆ ಬಾಣ ಬಿಟ್ಟು ಅವಳು ಪ್ರಾರಂಭಿಸಿರುವ ವಿದ್ಯಾಚೇತನ ಸಂಸ್ಥೆಯನ್ನು ಕಿತ್ತಾಕಿ ಈ ಸೇಡಿನ ಪ್ರತಿಕಾರಕ್ಕೆ ಮುಂದೊಂದು ದಿನ ಅವರ ಹತ್ತಿಗೆ ಶೀಲಕ್ಕೆ ಅಪಾಯ ತಂದು ಉಪಾಯದಿಂದ ಅವರಿಬ್ಬರ ಅಣ್ಣ ತಮ್ಮಂದರ ಸರ್ವನಾಶ ಮಾಡಿ ಈ ನಾಡಿಗೆ ನಾಡು ದೊರೆಯಾಗಿ ಬೆರೆಯದಿದ್ದರೆ ನನ್ನ ಹೆಸರು ಈ ಊರಿನ ಪೊಲೀಸ್ ಪಾಟೀಲ್ ದೇವೇಗೌಡನೇ ಅಲ್ಲ. ಸಾಕು ಮಾಡಿ ಗೌಡ್ರೆ ನಿಮ್ಮ ಅಟ್ಟಹಾಸದ ನಗೆಯನ್ನು. ಯಾಕೋ ಜಿತೇಂದ್ರ, ಏನಾಯ್ತು ನಿನಗೆ? ಆಡಿದ್ದನೆ ಮಾಡಿ ತೋರಿಸೋ ಹಠವಾತಿ ಹೇಗೆ ನಾನೇ ಅಂತ ಹೇಳ್ತೀರ ಅಷ್ಟೇ. ಆದ್ರೆ ಒಂದು ವಾರದೊಳಗೆ ಆ ಬಂಗ್ಲೆ ಭೀಮನ ಹಣ ನಾನೇ ತಂದು ಮುಟ್ಟಿಸ್ತೀನಿ ಅಂತ ಹೇಳಿ ಹೋದ್ನಲ್ಲ ಆ ಜೈವೀರ, ಏನಾಯ್ತು ರೀ ಅವನ ಕೆಲಸ? ಹೌದು ಜಿತೇಂದ್ರ, ಆ ಕೆಲಸ ಈಗಲೇ ಮಾಡಬೇಕು. ಆ ಜೈವೀರ ಎಲ್ಲೇ ಇದ್ದರೂ ಹೋಗಿ ಹಾಕೊಂಡು ಬಂದು ಬಿಡು. ಏ ತಮ್ಮ ಜಿತೇಂದ್ರ, ಬರ್ಲಿಕ್ಕಂದ್ರ ನಾಯಿ ಹಂಗ ದರ 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 ಹೇಳ್ಕೊಂಡು ಬಂದ್ಬಿಡಲಿ ಅವನ. ಈಗಲೇ ನಿಮ್ಮ ಅಪ್ಪಣೆ ಆಗಿದೆ ಅಂದರೆ ಸಾಕು, ಅವನೆಲ್ಲಿ ಮರೆಯಾಗಿ ಅಡಿಗೆಕೊಂಡು ಕುಳಿತರು ಆ ಕೂಳ ರಕ್ಕಸರನ್ನು ದರ ದರನೆ ಎಳೆದು ತಂದು ಬರುತ್ತೇನೆ. ಈ ದೇವೇಗೌಡ ಕಣ್ಣಿಟ್ಟನೆಂದರೆ ಅದರ ಕರಿತುಕೊಂಡೇ ತೀರುತ್ತಾನೆ ಮಗನೇ. ಅಂದು ನೀನು ಸಮಯಕ್ಕೆ ತಕ್ಕಂತೆ ಆ ಬಂಗಲೆ ಭೀಮನೆಯ ವಾರದಲ್ಲಿ ಸಿಲುಕಿರುವಾಗ ಅದರಲ್ಲಿಯೇ ನಿನ್ನ ಬಲ ಮುರಿತಾನೆ ಈ ಛಲಗಾರ. ಮುಂದೆ ನೋಡು. ಗೌಡ್ರೆ, ನೀವು ಈ ಆಟ ತಾಳುತ್ತಿರಂತೆ ನಿಮ್ಮ ಮನೆ ರಕ್ತಕ್ಕೆ ಕೈ ಹಾಕಿ ವಶಪಡಿಸಿಕೊಂಡಿದ್ದಾನೆ ಅವರ ತಮ್ಮ ಕ್ರಾಂತಿವೀರ. ಹೇಗಲ್ಲ, ಅದು ಯಾವ ರತ್ನದ ಬಗ್ಗೆ ಮಾತನಾಡ್ತೇವೆ? ತ್ರಿಲೋಕ ಸುಂದರಿಯಾಗಿ ನಿನ್ನ ಪ್ರೇಮ ಪಂಜರದಲ್ಲಿ ಹೊಳಿತಿರುವ ನಿನ್ನ ಸ್ವಂತ ತಂಗಿ ಬಗ್ಗೆನೇ ಹೇಳ್ತಿರುವೆ. ಹೇಗೆ ರಾಜ, ಬೆಂಕಿಗೆ ಬಾಣದ ನನ್ನ ತಂಗಿಯ ಬಗ್ಗೆ ಇದನ್ನೇನು ಹೇಳ್ತಿರುವಲೇ ಹುಚ್ಚ? ಕೆಚ್ಚನೆಯ ವೀರನ ತಂಗಿ ಎಂದು ನೀ ಅಚ್ಚರ ಪಡೆದೇ ಇದ್ದಲ್ಲೇ ಮುಚ್ಚು ಮರೆಯಲ್ಲೇ ತನ್ನ ಕಾಮ ಬೆಳಕು ತಿಳಿಸ್ಕೊತಿದ್ದಾಳೆ ಆ ನಿನ್ನ ಮನಸ್ಸು ತಂಗಿ. ಏಕಜರಾಜ, ಹೊಳೆಯುವ ನಕ್ಷತ್ರದಂತೆ ಇರುವ ನನ್ನ ತಂಗಿಯ ಬಗ್ಗೆ ಮಂಕು ಪರದೆ ಹೇಳ್ಕೊಂಡು ಹೊರಟಿಯ ಮೂರ್ಖ, ನಿನ್ನ ಈಗ ಸಾಯಿಸದೆ ಬಿಡಲಾರೆ ಮಗನೇ. ನೀ ನನ್ನ ಮಾತು ನಂಬೋದಿಲ್ಲ ಅಂತ ತಿಳಿದು ಅವರ ಭಾವಚಿತ್ರ ತೆಗೆದು ಬಂದಿದ್ದೇನೆ, ನೋಡಿಕೋ. ಹೌದಲ್ಲ, ಇದನ್ನೇನು ನೋಡ್ತಿರುವೆ ನಾನು? ನಿಜವಾಗ್ಲೂ ನನ್ನ ತಂಗಿ ಆ ಕ್ರಾಂತಿವೀರನ ಬಲೆಗೆ ಬಿದ್ದು ಹೋಗಿದ್ದಾಳೆ. ಹಾಗಾಗಿದ್ದ ನಿಜವಾದರೆ ಆ ಕ್ರಾಂತಿವೀರ ಎದೆ ಬಗೆದು ವಿಷ ರಕ್ತ ಕುಡಿಯದೆ ಬಿಡಲಾರೆನು. ಏ ಕ್ರಾಂತಿವೀರ, ನನ್ನ ಸೇಡೆಂಬ ಸಾಗರದಲ್ಲಿ ನೀನೇ ಇಸಲು ದುಮಿಕೆ ನಿನ್ನ ಸಾವಿಗೆ ನೀನೇ ದಾರಿ ಮಾಡಿಕೊಂಡೇಲೋ ಅದಮ. ನಿಲ್ಲು, ನೀನೆಲ್ಲೇ ಇದ್ದರೂ ಹುಡುಕಿಕೊಂಡು ಬರ್ತೇನೆ. ಅವಸರ ಪಟ್ಟ ಅಪಾಯಕ ಗುರಿ ಆಗಬೇಡ್ರಿ. ಮೊದಲಿಗೆ ನಿಮ್ ತಂಗಿಲೆ ಬಾಯ್ಲೆಟ್ಟ ವಿಚಾರಿಸ್ ನೋಡ್ರಿ. ಆ ನಂತರ ಕ್ರಾಂತಿವೀರನ ಕರೆಸಿ ನಮ್ಮ ಕಂಬಕ್ಕ ಕಟ್ಟಿ ವಾತು ಕೈ ಕಾಲು ಮುರಿದು ಬಿಡೋಣ್ರಿ. ಇಲ್ಲ ಅವ್ರ ಅಣ್ಣ ಜೈವೀರ್ ಹೆಂಗು ಇಲ್ಲಿಗೆ ಬರಾಕತ್ತಾನ್ರಿ, ಅವಂಗ ಹೇಳಿ ಪರಿಹಾರ ಹುಡುಕಿದ್ರಾತ್ರಿ. ಈಗ ಅವ್ರ ಪರಿಹಾರ ಹುಡುಕಿದ್ರಾಯ್ತು. ಈ 70 ಹಳ್ಳಿಯ ಅರಸನಿಗೆ ಆ ಬಡ ಬಿಕಾರಿಗಳಿಂದ ಪರಿಹಾರವೇ ಸಾಧ್ಯವಿಲ್ಲ. ಈಗ ನನ್ನ ಕೋಪ ಕೆರಳಿ ನಿಂತಿದೆ. ರಾಧಿಕಾ, ಏ ರಾಧಿಕಾ,
ಯಾಕ ನನ್ನನ್ನು ಕೂಗಿ ಕರೆದಿದ್ದು? ಈ ನಿನ್ನಣ್ಣನ ಮುಂದೆ ಒಂದಾದರೂ ಸುಳ್ಳು ಹೇಳಿದ್ಯಾ? ಇಲ್ಲಣ್ಣ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ಅಂತ. ಹಾಗಾದರೆ ನಿನ್ನೆ ವಾಕಿಂಗ್ ಹೋದ ಟೈಮದಲ್ಲಿ ಆ ಕ್ರಾಂತಿವೀರನ ಕೈ ಹಿಡಿದು ನಿನ್ನ ಮನಸ್ಸು ಒಪ್ಪಿಸಿದ್ದು ನಿಜ ತಾನೇ? ಯಾಕೆ ರಾಧಿಕಾಯಿ ನಿನ್ನ ಮೌನ? ನಿಜ ಹೇಳು. ಆ ಕ್ರಾಂತಿವೀರನ ಜೋಡಿ ಹಾಡಿ ಕುಣಿದು ಕೊಪ್ಪಳಿಸಿ ನಿನ್ನ ಮನ ಒಪ್ಪಿಸಿದ್ದು ನಿಜ ತಾನೇ? ಇಲ್ಲಣ್ಣ, ಇಲ್ಲ. ಇದು ನನ್ನ ಪ್ರೀತಿಯ ವಿಷಯ. ಇಲ್ಲವಾದರೆ ತೆಗೆದುಕೊಳ್ಳಿ ನಿನ್ನ ಭಾವಚಿತ್ರವನ್ನು. ಅಣ್ಣ, ಇದೆಲ್ಲ ಭಾವಚಿತ್ರ ತೆಗೆದಿದ್ದು ಒಂದು ಮೋಸದ ವಿಷಯ. ನಾನು ಅವನನ್ನು ಪ್ರೀತಿಸ್ತಾ ಇರೋದು ನನ್ನ ವೈಯಕ್ತಿಕ ವಿಷಯ. ಬಾಯಿ ಮುಚ್ಚು ತಾಟ ಹೇಳಿ. ಹೋಗಿ ನನ್ನ ವೈರ್ಯ ಮೇಲೆ ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಿಯಲ್ಲ. ಛೇ, ನಿನಗೆ ಬಲ್ಲಿದ ವರನೇ ಬೇಕೆಂದಿದ್ದರೆ ಅಂತ 100 ವೀರಗಳನ್ನು ಸಾಲಾಗಿ ತಿಳಿಸುತ್ತಿದ್ದೆ. ಅದರಲ್ಲಿ ನಿನಗೆ ಬಲ್ಲಿದ ವರನೇ ಮದುವೆ ಮಾಡಿ ಕೊಡ್ತೇನೆ. ಬಿಟ್ಟು ಬಿಡೋಣನ್ನು. ಇಲ್ಲಣ್ಣ, ಅದೆಂದಿಗೂ ಸಾಧ್ಯವಿಲ್ಲ. ಆಕಾಶದಲ್ಲಿ ಹಾರಾಡುವ ಗರುಡದ ಶಕ್ತಿಯನ್ನು ತರಬಹುದು, ಆದ್ರೆ ಈ ಹೂವನ್ನು ಬಯಸಿದ ಮಕರಂದವನ್ನು ಯಾವತ್ತೂ ಬಿಡಲಾರೆ ನಾನು. ಅದು ಈ ಮನೆಯಲ್ಲಿ ಎಂದಿಗೂ ಸಾಧ್ಯವಿಲ್ಲ. ಇದು ಒಂದು ಮನೆನ ಬಡವರ ರಕ್ತದಿಂದ ಇಟ್ಟಿಗೆ ಮಾಡಿ ಕಟ್ಟಿದ ಪಾಪದ ಮನೆ ಇದು. ಈ ಮನೆಯಲ್ಲಿ ಬರೀ ರಾಕ್ಷಸರೇ ತುಂಬಿದ್ದಾರೆ. ನೀನು ಸಾಕಿ ಸಲುವಿದ ರಾಕ್ಷಸನೇ ನನ್ನನ್ನು ಒಡಿಸಲು ಬಂದಾಗ ಚೋರನಾಗಿ ಬಂದ ಆ ಕ್ರಾಂತಿವೀರ ನನ್ನನ್ನು ಕಾಪಾಡಿದ. ಇದನ್ನೆಲ್ಲ ಯೋಚಿಸಿ ನೀನೇ ಒಂದು ನಿರ್ಧಾರಕ್ಕೆ ಬಾ. ರಾಧಿಕಾ, ಅಲ್ರಿ ಗೌಡ್ರ, ಈ ಡಂಬುಕ್ ತಾಗೇಸ್ರಿ ಅಪ್ಪ ಮೊದಲ. ಅಲ್ರಿ ಗೌಡ್ರ, ಅವಸರ್ನ ಯಾಕೆ ಹೋಗ್ಕೊಂಡ್ ಹೋಗು. ಶಾಂತವಾದಾಗ ಮತ್ ಬರ್ತೇನ್ರಿ ಗೌಡ್ರ. ನಿಧಾನಿಸಿ ಯೋಚಿಸಿ ಒಂದ್ ನಿರ್ಧಾರಕ್ಕೆ ಬರೋದು ಬುದ್ಧಿವಂತರ ಲಕ್ಷಣ. ನಮಸ್ಕಾರ ಈ ಊರಿನ ದನಿಗಳಿಗೆ. ನಿನ್ನ ನಮಸ್ಕಾರಕ್ಕೆ 70 ಹಳ್ಳಿಯ ಅರಸನ ಮೇಲೆ 10 ತಲೆ ರಾವಣನಂತೆ ಇರುವ ನನಗೆ ಅದು ಯಾವ ಶೇಡಿನ ರಾಜಕೀಯವೋ? ನಿಮ್ಮಿಬ್ಬರು ಅಣ್ಣ ತಮ್ಮಂದಿರೋದು. ಏನ್ ಜೈವೀರ, ಮರ್ಯಾದೆಯಿಂದ ನಿನ್ನ ತಮ್ಮನ ತಂದು ನನಗೆ ಒಪ್ಪಿಸಿದರೆ ಸರಿ. ಇಲ್ಲವಾದರೆ ನನ್ನ ಜನರು ಅವನ ರುಂಡ ತಂದು ಒಪ್ಪಿಸೋರು ಎಚ್ಚರ. ಗೌಡ್ರೆ, ಯಾವ ಕ್ಷಣದಲ್ಲಿ ಯಾವ್ದನ್ನ ಮಾತನಾಡ್ತೀರಿ? ಈಗ ಬಂಗ್ಲೆ ಭೀಮನ ವಿಷಯಕ್ಕೆ ಬನ್ನಿರಿ. ಈ ಮಳ್ ಹಡ್ಸಿ ಮತ್ ಮೊದ್ಲ BP ಐತಿ. ಯಾವ ಹೊತ್ತೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಗೌಡ್ರ, ಮೊದಲ್ ನೋಂಗ್ರಿ ಯಪ್ಪ ಈ BP ಗುಳಿಗಿನ. ಈಗ ನಿಧಾನಿಸಿ ಕೇಳ್ರಿ ಇವನ ಹಣಾನ. ಏನೋ ಜೈವೀರ, ಆ ಬಂಗ್ಲೆ ಭೀಮನ ಹಣ 1 ವಾರದಲ್ಲಿ ತಂದು ಕೊಡ್ತೀನಿ ಅಂದಿದ್ದೆ. ಆ ವಾಯ್ದೆ ಮುಗಿದರೆ ನಿನ್ನ ಆಸ್ತಿಯ ಪತ್ರ ಬರೆದು ಕೊಡ್ತೀನಿ ಅಂದಿದ್ದೆ. ಎಲ್ಲೈತೆ ನಿನ್ನ ಮಾತು? ಆ ಮಾತು ಈಗಲೂ ತಪ್ಪಿಲ್ಲ ಗೌಡ್ರಿ, ಅದು ಈಗಲೂ ಸತ್ಯವಿದೆ. ಏ ತಮ್ಮ ಜೈವೀರ, ಆ ನಿನ್ನ ಸತ್ಯದ ಮಾತು ಸತ್ತು ಎಂದೋ ಮಾತನಾತು ತಮ್ಮ. ನೀ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ದರೆ ಈಗಲೇ ನಿನ್ನ ಹೆಣ ಬೀಳುತ್ತೆ. ಈ ನಮ್ಮ ಗೌಡರ ದರ್ಪ ಗಂಬ ಸರ್ಪಳಿಗೆ ಜೋತು. ನಾನು ಯಾಕೆ ನಿಮ್ಮ ಹಣ ಮುಳುಗಿಸಲ್ರಿ? ನಾನು ನಮ್ಮಪ್ಪನ ಮಗನಾಗಿ ಬದುಕಬೇಕು. ನಿಮ್ಮಂತವರಿಗೆ ಮಗನ ಆಗುವುದಿಲ್ಲ. 2 ದಿನ ಟೈಮ್ ಕೊಡಿ, ತಂದು ಮುಟ್ಟಿಸುತ್ತೇನೆ. ಸಾಧ್ಯವಿಲ್ಲ. ನಿನಗೂ ಕೊಟ್ಟು ಕರಾರು ಮುಗಿದಿದೆ ಅಂದ ಮೇಲೆ ನನಗೆ ಈಗಲೇ ಹಣ ಬೇಕು. 1 ಇಲ್ಲ, ಈ ನಿನ್ನ ಆಸ್ತಿಯ ಪತ್ರಕ್ಕೆ ಸೈನ್ ಹಾಕಿಕೊಡು. 1 ಆಯ್ತು ಗೌಡ್ರಿ, ಆಯ್ತ್ರಿ ಗೌಡ್ರಿ, ನಾನು ಎಂದು ತಪ್ಪುಗಾರನಲ್ಲ. ಅವನ ಹಣ ನಾನು ತಂದು ಮುಡಿಸುವವರಿಗೆ ನನ್ನ ಮನೆ ಹಾಗೂ ಊರ ಮುಂದಿನ ಹೊಲ ಬರೆದು ಕೊಡುತ್ತೇನೆ. ಈ ಬರದ ವಾಯ್ದೆ ಮುಗಿದರೆ ಈ ಕ್ಷಣದಲ್ಲಿ ಈ ಹೊಲ ಮನೆ ನಿಮಗೆ ಸೇರಿದ್ದಂದು ಸಹಿ ಹಾಕ್ಲೇ ಇದಕ್ಕೆ. ಜಿತೇಂದ್ರ, ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಹೇಳಿ ವಂಶ ಅಲ್ಲ ಈ ಜೈವೀರನು. ನಮ್ಮದು ವೀರರ ವಂಶ. ನೆಲಕ್ಕೆ ಬಿದ್ದವರನ್ನು ಮೇಲೆ ಕೆತ್ತುವ ವಂಶ. ಕಷ್ಟದಲ್ಲಿ ಕಣ್ಣೀರು ಹಾಕಿದವರ ಕಣ್ಣೀರವರಿಸುವ ವಂಶ. ಮೊದಲು ಕೊಡ್ರಿ, ಅದು ಯಾವ ನಿಮ್ಮ ಕರಾರ ಪತ್ರ? ಹಣ ಮುಟ್ಟಿಸಿ ಕರಾರ ಪತ್ರವನ್ನು ಹರಿದು ಹಾಕುತ್ತೇನೆ. ಹಾ ಮುತಲಿಕ,
ತೆಗೆದುಕೋ. ನಿಲ್ಲ. ಇನ್ನೊಂದು ವಿಷಯ, ನಿನ್ನೆ ನಿನ್ನ ತಮ್ಮ ನನ್ನ ತಂಗಿನ ನಡು ರಸ್ತಾದಲ್ಲಿ ಕರೆದು ಏಕವಚನದಲ್ಲಿ ಮಾತನಾಡಿದನಂತೆ. ಹಾಗೆ ಯಾರು ಇಲ್ಲದ ಸಮಯ ನೋಡಿ ರೇಪ ಮಾಡಲು ಕೆಣಕಿದನಂತೆ. ಅವನಿಗೆ ಸರಿಯಾಗಿ ಬುದ್ಧಿ ಹೇಳು, ಇಲ್ಲ ನಾನೇ ಒದ್ದು ಬುದ್ಧಿ ಹೇಳಬೇಕಾಗುತ್ತದೆ. ಜೋಕೆ ಇದನ್ನು ಎಚ್ಚರಕ್ಕಾಗಿ ಮೊದಲೇ ಹೇಳ್ತೀವಿ, ಹುಷಾರಾಗಿ ಹೇಳು, ಇಲ್ಲ ಅಂದ್ರೆ ಇದಕ್ಕ ಯೋಗ್ಯತಕ್ಕ ಬಹುಮಾನ ನಾವು ಕೊಡ್ಬೇಕಾಗುತ್ತ. ಏ ತಮ್ಮ ಜೈವೀರ, ನಿಮ್ ತಮ್ಮ ಕ್ರಾಂತಿವ್ರಗ ಸ್ವಲ್ಪ ಹುಷಾರಾಗಿರ ಅಂತ ಹೇಳಪ್ಪ. ಲೇ ಜೈವೀರ, ನೀನು ಈ ರೀತಿ ಮೌನವಾಗಿ ನಿಂತರೆ ನಾನು ಮಾನ ತೆಗೆದು ನಿಲ್ಲಬೇಕಾಗುತ್ತದೆ. ಆಯ್ತು ಗೌಡ್ರಿ, ನಾನು ಅವನಿಗೆ ಸರಿಯಾಗಿ ತಿದ್ದಿ ಬುದ್ಧಿ ಹೇಳುತ್ತೇನೆ. ನಾನಿನ್ನು ಬರುತ್ತೇನೆ. ಇನ್ನು ನಮ್ಮ ಮುಂದಿನ ಕೆಲಸ ಸಿಟ್ಟು ಸೆಳುವಿನಿಂದ ಹೋದ ಗಜರಾಜನಿಗೆ ಸಮಾಧಾನ ಮಾಡಿ ಆ ನಂತರ ಗುಡ್ಡದ ರಾಜ ರವಿಕಾಂತ್ಗೆ ಭೇಟಿ ಆಗೋಣತ್ ನಡ್ರಿ ಗೌಡ್ರ, ಹೋಗೋಣ. ಮುಂದ ಆ ಬಂಗ್ಲೆ ಭೀಮನ ಕತೆ ಮುಗಿಸಿ ಚಿಂತೆ ಎಲ್ಲ ತಿರುತ್ತಂಗೆ ನಾವು ಆಗಿದ್ದು. ತದನಂತರ ಬಂಗ್ಲೆ ಭೀಮನ ಆಸ್ತಿ ವಶಕ್ಕೆ ಮಾಡ್ಕೊಳ್ಳೋಣ. ಇದೇ ಅಲ್ಲ ಗುಡ್ ಐಡಿಯಾ. ಆದರೆ ಇದರೊಂದಿಗೆ ವಿದ್ಯಾಚೇತನ ಸಂಸ್ಥೆಯನ್ನು ಕಣ್ಣೀರು ಹೆಚ್ಚುವ ಕಾರ್ಯ ನಡೆಯಬೇಕಲ್ಲ. ಆ ಸಂಸ್ಥೆ ನಡೆಯದ ಹಾಗೆ ಮಾಡಲು ನಾನಿದ್ದೇನೆ. ಬಂಡಿರಿ, ನಿಮಗೆ ಅದು ಭಯ ಬೇಡ. ಅವರು ಯಾಕೆ ಬೆಳೆದು ನಿಂತಿದೆ ಈ ಬೇತಾಳ. दोस्तों को धोखा नहीं देता, दुश्मनों को मौका नहीं देता. That is देवेगौड़ा.